ನಮ್ಮ ರೀಯೂನಿಯನ್ನ ಲಾಸ್ಟ್ ವ್ಲಾಗ್ ಆಗಿರುತ್ತೆ ಇದು. ಸೊ ಇದು ನಮ್ಮ ಸುಂದರ ಭೇಟಿಗಳನ್ನು ನೆನಪಿನಲ್ಲಿ ಉಳಿಯುವಂತೆ ಮಾಡಲಿ, ಹಾಗೆ ಈ ಒಂದು ಅದ್ಭುತವಾದ ರೀಯೂನಿಯನ್ ಸಾಧ್ಯವಾಗಿಸಿದ್ದಕ್ಕೆ ನನ್ನ ಜೀವನ ಪರ್ಯಂತ ನನ್ನ ಎಲ್ಲ ಸ್ನೇಹಿತರಿಗೂ ಹಾಗೂ ಶಿಕ್ಷಕರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಎಲ್ಲರೂ ಖುಷಿ ಖುಷಿಯಾಗಿ ಸಂತೋಷದಿಂದ ಸಾಗೋಣ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಾನಂತೂ 1 ಅಥವಾ 2 ವ್ಲಾಗ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ಇದು ಸತತ 5 ವ್ಲಾಗ್ ಆಯಿತು. ಸೊ ಅದು ತುಂಬಾ ಖುಷಿ ಕೊಡುತ್ತೆ. ಇದು ಒಂಥರ ಲೈಫ್ ಟೈಮ್ ಮೆಮೊರಿ ಕೂಡ ಆಗ್ತಾ ಇದೆ ನಮ್ಮ ಜೀವನದಲ್ಲಿ. ಸೊ ಇದು ಎಲ್ರಿಗೂ ಕೂಡ ಒಂದು ಗಿಫ್ಟ್ ಅಂತ ಕೂಡ ಹೇಳ್ಬೋದು. ನಮ್ಗೆ ಯಾವಾಗೇ ಬೇಜಾರಾದಾಗ್ಲೂ ಇದೊಂದು ವ್ಲಾಗ್ ನೋಡೋದ್ರಿಂದ ನಮಗೆ ಇನ್ನೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನು ಅನಿಸ್ತಾ ಇದೆ ನನ್ನ ವ್ಲಾಗ್ಸ್ ನೋಡಿ, ಅಂದರೆ ಡೇ 1 ವ್ಲಾಗಿಂದ ಈ ಒಂದು ಲಾಸ್ಟ್ ವ್ಲಾಗ್ವರೆಗೂ ಯಾರ್ಯಾರು ಕಂಟಿನ್ಯೂಸ್ ಆಗಿ ನೋಡಿದ್ದೀರಾ ಅವ್ರಿಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಹಾಗಾದರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೋದ ವಿಡಿಯೋದಲ್ಲಿ ನಾನು ಜಿಪ್ ಲೈನ್ವರೆಗೂ ಎಂಡ್ ಮಾಡಿದೆ. ಸೊ ಈಗ ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅದೇ ಏನಪ್ಪ ಅಂತ ಹೇಳಿದ್ರೆ ರೈನ್ ಡ್ಯಾನ್ಸ್. ಸೊ ಈಗ ಎಲ್ಲರೂ ಕೂಡ ರೈನ್ ಡ್ಯಾನ್ಸ್ಗೆ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಹಾಗಾದರೆ ರೈನ್ ಡ್ಯಾನ್ಸ್ನ ಎಂಜಾಯ್ ಮಾಡೋಣ. ರೈನ್ ಡ್ಯಾನ್ಸ್ ಅಂತೂ ಸಖತ್ತಾಗಿದೆ. ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಹೇಳಿದರೆ ಫುಲ್ ಆಫ್ ಸಾಂಗ್ಸಿಂದ ನಾನು ಈ ವಿಡಿಯೋನ ಆ್ಯಸ್ ಇಟ್ ಈಸ್ ಹಾಗೆ ಹಾಕೋದಕ್ಕಾಗಲ್ಲ, ಬಿಕಾಸ್ ನಿಮಗೆ ಗೊತ್ತಿರುತ್ತೆ ಕಾಪಿರೈಟ್ಸ್ ಬರುತ್ತೆ ಸಾಂಗ್ಸ್ ಎಲ್ಲ ಇರೋದ್ರಿಂದ ಅಂತ. ಬಟ್ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಅದರಿಂದನೇ ಇವಾಗ ಕೆಲವೊಂದು ಏನು ಸಾಂಗ್ಸ್, ಬೇರೆ ಸಾಂಗ್ಸ್ ಅಥವಾ ಟ್ಯೂನ್ಸ್ ಏನು ಬರುತ್ತೆ ಅದನ್ನು ಹಾಕಿ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗಂತೂ ಇದೇ ಸಾಂಗ್ಸೇ ಹಾಕೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಈ ವಿಡಿಯೋನ ಎಲ್ಲೂ ಮಿಸ್ ಮಾಡ್ತೀರಾ ನೋಡಿ, ನೀವು ಕೂಡ ಅಷ್ಟೇ ಎಂಜಾಯ್ ಮಾಡ್ತೀರಾ. ಹಾಗೆ ಈ ವಿಡಿಯೋ ಎಂಡಿಂಗಲ್ಲಿ ಒಂದು ಸರ್ಪ್ರೈಸ್ ಕೊಡೋಕ್ಕಾಗಿದೆ. ಆ ಸರ್ಪ್ರೈಸ್ ಏನಂತ ಗೊತ್ತಾಗಬೇಕು ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರ ನೋಡಬೇಕು, ಆವಾಗ ಮಾತ್ರ ನಿಮಗೆ ಏನದು ಸರ್ಪ್ರೈಸ್ ಅನ್ನೋದು ಗೊತ್ತಾಗತ್ತೆ.
ಪಾಪು ಮಗು ಮಗು ಅಲ್ಲಿ ಮಗು ಆ ಮಗು ಭಯ ಬರ್ತದೆ ಬಾಯಿ ಕಡೆ. ಬೆನ್ ತೋರ್ಸ್ಕೊಂಡು ಆಡ್ಬೇಡ್ರಿ, ಹಿಂಗಾಡ್ರಿ ಶಿವ. ರೆಡಿ ಇವಾಗ ಎಲ್ರು
ನೋಡಿದ್ರೆ ಅಲ್ಲ ರೈನ್ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ. ನಮಗಿಂತ ಆ್ಯಕ್ಚುಲಿ ಬಾಯ್ಸು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಸೊ ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಈಗ ಒಂದು ಗ್ರೂಪ್ ಹಿಡ್ಕೊಳ್ಳೋಣ ಅಂತ ಹೇಳಿ ಒಂದು ಗ್ರೂಪ್ ಫೋಟೋ ತಗೊಳ್ತಾ ಇದ್ವಿ. ರೆಸಾರ್ಟ್ ಟೈಮ್ ಮುಗೀತು. ಎಲ್ಲರೂ ಕೂಡ ರೈನ್ ಡ್ಯಾನ್ಸ್ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಈಗ ಎಲ್ಲರೂ ಹೋಗಿ ಬೇಗ ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಹೋಗ್ತಾ ಇದ್ವಿ. ಅಂದರೆ ಸ್ನ್ಯಾಕ್ಸು ಮತ್ತು ಟೀ ಇರುತ್ತೆ. ಸೊ ಈಗ ಹೋಗಿ ಎಲ್ಲರೂ ಕೂಡ ಸ್ನ್ಯಾಕ್ಸ್ ತೊಗೋಬೇಕು. ಸೊ ಅಷ್ಟರಲ್ಲಿ ನಾವು ಆಲ್ರೆಡಿ ಸರ್ಪ್ರೈಸ್ ಅಂತ ಹೇಳಿದ್ವಲ್ಲ, ಅದು ಬಂದೇ ಬಿಡ್ತು. ಅಂದರೆ ಇವತ್ತು ಬೆಳಗ್ಗೆ ನಾವೇನು ಸ್ಟಾರ್ಟ್ ಮಾಡಿದ್ವಿ, ಒಂದು ನಮ್ಮ ರೀಯೂನಿಯನ್ ಮೀಟಪ್ಪು. ಆ ಟೈಮಲ್ಲಿ ಫಸ್ಟ್ ಟೈಮ್ ಒಂದು ಎಲ್ಲರೂ ಗ್ರೂಪ್ ಫೋಟೋ ತೊಗೊಂಡ್ವಿ ಗೊತ್ತಾ. ಅದೇ ಗ್ರೂಪ್ ಫೋಟೋನ ನಾವಿಲ್ಲಿ ಫ್ರೇಮ್ ಮಾಡಿಸಿದ್ದೀವಿ. ಅದೇ ಒಂದು ಸರ್ಪ್ರೈಸ್ ಆಗಿತ್ತು ನಮ್ಮ ಟೀಚರ್ಸ್ಗೆ. ಅಂದರೆ ಆವತ್ತಿನ ದಿನವೇ ಹಿಡ್ದಿರೋಂಥ ಫೋಟೋನ ಆವತ್ತಿನ ದಿನವೇ ಈವ್ನಿಂಗ್ ಅಷ್ಟರಲ್ಲಿ ರೆಡಿ ಮಾಡಿಸಿ ತೊಗೊಬಂದು ಎಲ್ರಿಗೂ ಕೂಡ, ನಾವು ಯಾರ್ಯಾರು ಸ್ಟೂಡೆಂಟ್ಸ್ ಹೋಗಿದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಇದು ಎಲ್ರಿಗೂ ಕೂಡ ಇದೆ. ಇದೇ ಒಂದು ಸರ್ಪ್ರೈಸ್ ಆಗಿತ್ತು. ಎಲ್ರಿಗೂ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮ ಎಲ್ರಿಗೂ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಿತ್ತು, ಬಟ್ ಟೀಚರ್ಸ್ಗೆ ಗೊತ್ತಿರಲಿಲ್ಲ ಅಷ್ಟೇನೆ. ಇದನ್ನು ಎಲ್ರಿಗೂ ಕೂಡ ಆವತ್ತಿನ ದಿನವೇ ಬೇಕು ಅಂತ ಹೇಳಿ ಶಿವರಾಜ್ ಇದ್ದಾನಲ್ಲ, ಅಲ್ಲಿ ಎದುರುಗಡೆ ಕಾಣಿಸ್ತಿದ್ದಾನಲ್ಲ, ಅವನೇ ಆವತ್ತಿನ ದಿನವೇ ತರಿಸಿದ್ದು. ಸೊ ಇದೊಂದು ಎಲ್ರಿಗೂ ಮೆಮೊರಬಲ್ ಆಗಿ ಉಳೀತು. ಸೊ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಟೀಚರ್ಸ್ನ ಕೇಳೋಣ. ಥ್ಯಾಂಕ್ ಯು ಸರ್, ಹೇಗಿತ್ತು ಇವತ್ತಿನ ದಿನ? ಎಲ್ಲ ಗ್ರೇಟ್. ನಿಮ್ಗೆ ಇವ್ರಿಗೆ ಎಲ್ಲಾರ್ಗು, ನಮ್ಮೆಲ್ಲಾ ಸ್ಟೂಡೆಂಟ್ಸ್ ಪ್ರತಿಯೊಂದು ಟೀಮು ಪಿನ್ ಟು ಪಿನ್ ಮಾತಾಡ್ಕೊಂಡು ಎಲ್ಲಾರ್ಗು ತಲೆ ತಿಂದು ಅಷ್ಟು ಮಾಡೋಣ ಅಂತ ಮಾಡಿದ್ದೆ. ರೂಪ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೆ ಅವಳು. ಆಮೇಲೆ ಆಮೇಲೆ ಇವನು ಟೀಚರ್ಸ್ ನ ಕಂಬೈನ್ ಮಾಡಿದ್ದು. ರೆಸಾರ್ಟ್ ಎಲ್ಲ ಅರೇಂಜ್ ಮಾಡಿದ್ದಾರೋ ಇಲ್ಲಿ ಇವ್ರೆ. ಖುಷಿ ಆಯ್ತಾ ಸರ್? ಖುಷಿ ಆಯ್ತಾ? ಖುಷಿ ಆಯ್ತಮ್ಮ. Thank ಬಹಳ you. ಚೆನ್ನಾಗ್ ಮಾಡಿದ್ರಿ. ಎಲ್ಲ ಚೆನ್ನಾಗ್ ಊಟ ಆಯ್ತು. ಚೆನ್ನಾಗ್ ನಮ್ಗೆಲ್ಲ ನೋಡ್ಕೊಂಡ್ರಿ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಆಯುಷ ಆರೋಗ್ಯ. ಥ್ಯಾಂಕ್ ಯು ಸರ್. ನಿಮ್ಮ ಆಶೀರ್ವಾದ ಯಾವಾಗೂ ನಮ್ಮ ಮೇಲೆ ಹೀಗೆ ಇರ್ಲಿ. ಥ್ಯಾಂಕ್ ಯು ಮ್ಯಾಮ್. ಹೇಗಿತ್ತು ಇವತ್ತಿನ ದಿನ? ಹೇಗಿತ್ತು? ಇವತ್ತಿನ ದಿನ ಮರೆಯಲಾಗದ ದಿನ. ಮ್ಯಾಮ್, ಇವತ್ತಿನ ದಿನ ಹೇಗಿತ್ತು? ಖುಷಿ ಆಯ್ತಾ? ಎಲ್ಲಾರು ಥ್ಯಾಂಕ್ ಯು. ಮುಂದಿನ 10 ವರ್ಷಗಳನ್ನ ನಾನು ಇನ್ನೂ ಹೆಚ್ಚು ಶಕ್ತಿಯಿಂದ ಕೆಲಸ ಮಾಡೋದಕ್ಕೆ ನನಗೆ ಒಂದು ಉತ್ಸಾಹ ಎಲ್ಲ ಶಕ್ತಿ ಎಲ್ಲವನ್ನ ತುಂಬಿದ ದಿನ ಆಗಿದೆ. ಥ್ಯಾಂಕ್ ಯು ಮ್ಯಾಮ್ ಬಂದಿದ್ದಕ್ಕೆ ಎಲ್ಲರಿಗೂ. ಮ್ಯಾಮ್, ನಿಮ್ಗೆ ಹೇಗಿತ್ತು ಇವತ್ತಿನ ದಿನ? ಲೈಫ್ ಲಾಂಗ್ ಇದು ಉಳಿಯುವಂತ ದಿನ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್ ಬಂದಿದ್ದಕ್ಕೆ. ಸರ್ ಇಲ್ಲಿ ನಾನು ಟುಡೇ ಡೇ ಔಟ್ ಕಂಪ್ಲೀಟ್. ಡೇ ಔಟ್ ಫುಲ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಔಟ್ ಆಯ್ತು ಇವತ್ತಿನ ದಿನ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನೈಸ್ ಟು ಆಲ್. ಥ್ಯಾಂಕ್ ಯು. 20 ವರ್ಷದ ಈ ಸ್ನೇಹದ ಪಯಣ ಬರೀ ನೆನಪುಗಳಲ್ಲ, ನಮ್ಮ ಜೀವನದ ಅತ್ಯಮೂಲ್ಯ ಆಸ್ತಿ. ಹಳೆಯ ಗೆಳೆಯರ ಜೊತೆಗಿನ ಈ ಮಿಲನ ಜೀವನಕ್ಕೊಂದು ಹೊಸ ಚೈತನ್ಯ. ಕಾಲ ಬದಲಾದರೂ ನಮ್ಮ ಗೆಳೆತನದ ಮೌಲ್ಯ ಯಾವತ್ತೂ ಬದಲಾಗಲ್ಲ. 20 ವರ್ಷಗಳ ನಂತರವೂ ಜೊತೆಗಿರುವ ಈ ಕ್ಷಣಗಳು ಅಮರ. ತಂದೆ ತಾಯಿಯಂತೆ ನಮ್ಮ ಬದುಕನ್ನು ರೂಪಿಸಿದ ಪ್ರತಿಯೊಬ್ಬ ಶಿಕ್ಷಕರಿಗೂ ನನ್ನ ವಂದನೆಗಳು. ಹಾಗೆ ಗುರುವಿನ ಜ್ಞಾನದ ದೀಪ ನಮಗೆ ಇಂದಿಗೂ ಎಂದೆಂದಿಗೂ ದಾರಿದೀಪವಾಗಿ ನಮ್ಮ ಜೀವನದ ಹಾದಿಯಲ್ಲಿ ಬೆಳಕಾಗಿ ಸಾಗುವುದು. ದೂರವಿದ್ದರೂ ಹೃದಯದಲ್ಲಿ ಹತ್ತಿರವಿದ್ದ ಸ್ನೇಹಿತರು ಮತ್ತು ಮಾರ್ಗದರ್ಶಕರ ಜೊತೆಗಿನ ಈ ಸುಂದರ ದಿನ ಎಂದಿಗೂ ಸ್ಮರಣೀಯ. ಗೆಳೆತನ ಎನ್ನುವುದು ಪದಗಳಿಗೆ ಅಥವಾ ಯಾವುದೇ ಕಟ್ಟುಪಾಡುಗಳಿಗೆ ಸಿಗುವ ಸಂಬಂಧವಲ್ಲ. ಎಲ್ಲ ರಕ್ತ ಸಂಬಂಧಗಳನ್ನು ಮೀರಿದ ಸುಂದರ ಬಂಧವೇ ಗೆಳೆತನ. ಈ ಗೆಳೆತನಕ್ಕೆ ಹಾಗೂ ನಮ್ಮ ಶಿಕ್ಷಕರಿಗೆ ಯಾವುದೇ ಕೆಟ್ಟ ದೃಷ್ಟಿ ತಾಗದಿರಲಿ ಅಂತ ಬೇಡ್ತಾ
ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಇದೇ ರೀತಿ ಎಲ್ಲರೂ ಸಿಗ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೀಗೆ ಖುಷಿಯಾಗಿ ಇರೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.